ಕುದುರೆ ಕಾಯುವ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಸಂಬಳ ಕೇಳಿದ ವಿಚಾರಕ್ಕೆ ನಟೋರಿಯಸ್ ರೌಡಿ ಶೀಟರ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಲ್ಲದೆ ಚಾಕು ಇರಿಸಿ ಕೊಲೆಗೆ ಯತ್ನಿಸಿದ್ದ ರೌಡಿ ಶೀಟರ್ ಸೈಂಟಿಸ್ಟ್ ಮಂಜಾ ಸೇರಿದಂತೆ 3 ಆರೋಪಿಗಳನ್ನು ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಶುಕ್ರವಾರ ರಾತ್ರಿ ಕೇಶವಾಪುರ ಠಾಣೆಯ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಅಬ್ದುಲ್ ಖಾದರ್ ಎಂಬಾತ ರೌಡಿ ಶೀಟರ್ ಮಂಜಾ ಬಳಿ ಇದ್ದ ಕುದುರೆಗಳನ್ನು ಕಾಯುವ ಕೆಲಸ ಮಾಡುತ್ತಿದ್ದ. ಇದಕ್ಕೆ ನನಗೆ ಸಂಬಳ ಕೊಡಿ ಎಂದು ಅಬ್ದುಲ್ ರೌಡಿ ಶೀಟರ್ ಮಂಜಾನನ್ನು ಕೇಳಿದ್ದ. ಇದಕ್ಕೆ ಆಕ್ರೋಶಗೊಂಡ ಮಂಜಾ ತನ್ನ ಮನೆಯವರನ್ನು ಕರೆದುಕೊಂಡು ಹೋಗಿ ಅಬ್ದುಲ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಹಲ್ಲೆಗೊಳಗಾದ ಅಬ್ದುಲ್ ಜೀವ ಭಯದಿಂದ ಕೇಶವಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಹಟ್ಟಿ ಅಂಡ್ ಟೀಮ್ ರೌಡಿ ಶೀಟರ್ ಮಂಜಾ, ಮಾಲಾ, ಮುಸ್ಕಾನ್ ಸೇರಿದಂತೆ 3 ಆರೋಪಿಗಳ ಮೇಲೆ ಕೊಲೆ ಯತ್ನದ ಕೇಸ್ ದಾಖಲಿಸಿ ಜೈಲಿಗೆ ಕಳುಹಿಸಿದ್ದಾರೆ ಎಂದು ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಇನ್ನು ರೌಡಿ ಶೀಟರ್ ಮಂಜಾನ ಮೇಲೆ ಇಂತಹ ಜಿಲ್ಲಾ ಪ್ರಕರಣಗಳು ಇರುವ ಕಾರಣ ಹೆಚ್ಚಿನ ವಿಚಾರಣೆಗಾಗಿ ನಡೆಸುವ ಸಾಧ್ಯತೆ ಇದ್ದು, ತನಿಖೆ ಬಳಿಕ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು 12:30 ಸಮಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ. ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು 3 ಜನ ಅಬ್ದುಲ್ ಖಾದರ್ ಅನ್ನೋನ್ಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ. ಇದು ಕಾರಣ ಏನಂತಂದ್ರೆ, ಆರೋಪಿ ಕೆಲವು ಕುದುರೆಗಳನ್ನು ಹೊಂದಿರ್ತಾನೆ. ಆ ಕುದುರೆಯನ್ನ ಮೇಯಿಸ್ಕೊಂಡ್ಬರ್ಲಿಕ್ಕೆ ಈ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ. ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬರ್ಲಿಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಅಂತ ಇವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಉಪಯೋಗಿಸ್ಕೊಂಡು ನಿನಗೆ ಹೊಡೆದು ಬಿಡ್ತೀನಿ, ಬಡದು ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ 12:30 ಸಮಯದಲ್ಲಿ ಇವ್ರು 3 ಜನ, ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜಾ ಅಂತ ಒಬ್ಬ, ಅವನ ಹೆಂಡತಿ ಮಾಲಾ ಮತ್ತು ಇನ್ನೊಬ್ಳು ಮುಸ್ಕಾನ್ ಅಂತ 3 ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತು ಅವ್ರ ಮನೆಯಲ್ಲಿದ್ದಂಥವ್ರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂಥ ಒಂದು ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಸೈಂಟಿಸ್ಟ್ ಮಂಜಾ ಅಂತ ಇಲ್ಲಿ ಕರೀತಾರಲ್ಲ, ಅವನ ಮೇಲೆ ಸುಮಾರು 36 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. 2004-05ರಿಂದ ಪ್ರಾರಂಭ ಆಗಿ ಕಳೆದ ವರ್ಷ 24ರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾವೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಅವನ್ನ ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರನ್ನು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಯಿಂದ ಹೊರಗೆ ಬಂದ ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಬೈಂಡ್ ಓವರ್ ಮಾಡಿದ್ವಿ, ಈ ತರ ಕೃತ್ಯಗಳು ಮಾಡಬಾರದು ಅಂತ. ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆದು ಈ ಕೃತ್ಯವನ್ನು ಮಾಡಿದ್ದಾನೆ. ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ಕೆ ತಗೊಂಡು ಇನ್ನೂ ಈ ತರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತಾರಾಜ್ಯ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ವ್ಯಕ್ತಿ ಮೇಲೆ ಬೆಳಗಾವಿ ಅದರಲ್ಲಿ ಒಂದು ಡೆಕಾಯಿಟಿ ಕೇಸ್ ಇದೆ, ಆಮೇಲೆ ಗದಗದಲ್ಲಿ ಒಂದು NDPS ಕೇಸ್ ಇದೆ, ಅದೇ ರೀತಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್. ಕಳೆದ ಒಂದು 4-5 ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಬ್ಸ್ಕೊಂಡಿದ್ದ. ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ಮುಂದೆ ನೇರವಾಗಿ ಹಾಜರಾಗಿದ್ದ. ಸೊ ಇವನ ಕ್ರಿಮಿನಲ್ ಹಿನ್ನೆಲೆ ಗಮನದಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತಗೊಳ್ಳಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಯಾವ ಸೈಂಟಿಸ್ಟ್ ಸುಮ್ಮನೆ ಹಂಗೆ ಕರೀತಾರಷ್ಟೇ. ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ, ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ. ಅವ್ನು ಸುತ್ತಮುತ್ತ ಇರೋಂಥವ್ರು ಇವನು ಇಂಥ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದರೂ ಅಫೆನ್ಸಿಗೆ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವನಿಗೆ ಸುಮ್ಮನೆ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರಷ್ಟೇ. ಇದು 2 ರೀತಿ. ಇವನು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರೋಂಥವ್ರು, ಪ್ಲಸ್ ಇವನ್ ಜೊತೆಗಿದ್ದುಕೊಂಡು ಇವನೇ ದೊಡ್ಡವನು ಅಂತ ಸಲ ಮಾಡ್ಕೊಂಡಿರೋಂಥವ್ರು ಇಟ್ಟಿರೋ ಹೆಸರು. ಯಾವ ಸೈಂಟಿಸ್ಟ್ ಇಲ್ಲ. ಈಸ್ ಅ ನಟೋರಿಯಸ್ ಡ್ರೀಡೆಡ್ ಕ್ರಿಮಿನಲ್. ಇವನ್ ಮೇಲೆ ಇವನ್ ಮೇಲೆ 2 ಕೊಲೆ ಪ್ರಕರಣ ಇದೆ, 2 ಕೊಲೆ ಪ್ರಯತ್ನದ ಪ್ರಕರಣ ಇದೆ, ರಾಬರಿ, ಡೆಕಾಯಿಟಿ, ಮನೆ ಕಳ್ಳತನ, ಆಮೇಲೆ NDPS, KP ಆಕ್ಟ್ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದಾವೆ. 36 ಕೇಸ್ ಅಂದ್ರೆ ಏನು ಕಮ್ಮಿ ಅಲ್ಲ. ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್. ಮನೆಗೂ ಬೇಕಿಲ್ಲ ಇವನು, ಸಮಾಜಕ್ಕೂ ಬೇಕಿಲ್ಲ ಅನ್ನುವಂಥ ಒಂದು ವೇಸ್ಟ್ ಫೆಲೋ.
ಅವನಿಗೆ ಅವನು ಸಹಚರರೆಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂಜ ಅಂತ ಕರೀತಾರಂತೆ. ಅದೇನು ಸೈಂಟಿಸ್ಟ್ ಅಂತ ಕರೆಯೋ ಅಂತ ಕೆಲಸ ಮಾಡಿದ ನಮಗಂತೂ ಗೊತ್ತಿಲ್ಲ. ಈಸ್ ಎ ರೋಗ್, ಈಸ್ ಎ ನಟೋರಿಯಸ್ ಕ್ರಿಮಿನಲ್ ಅಷ್ಟೇ. ಕಸ್ಟಡಿ ತಗೊಂಡು ಹೆಚ್ಚುವರಿ ವಿಚಾರಣೆ ಮಾಡಲಾಗಿದೆ. ಗಡಿಪಾರ ಆಗಿದ್ನ ಹಿಂದೆ ಅಲ್ಲ. ಇನ್ಫ್ಯಾಕ್ಟ್ ಇವನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂತ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು, ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾನೆ. ಹಂಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರಿಂಗ್ ಹಿಮ್. ಬಟ್ ಡೆಫಿನೆಟ್ಲಿ ಇವನ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ. ಯಾವ ರೀತಿ ತಗೋಬೇಕು ಅನ್ನೋಂಥದ್ದನ್ನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.